ನಮ್ಮ ಅಸ್ತಿತ್ವದಿಂದ ಇತರರಿಗೂ ಒಂದಿನಿತೂ ಸಹಾಯ ಆಗುವುದಾದರೆ ಅದುವೇ ಮಾನವ ಜನ್ಮದ ಸಾರ್ಥಕ್ಯ. ಪರೋಪಕಾರಂ ಇದಂ ಶರೀರಂ ಎನ್ನುವ ಮಾತಿನಂತೆ ಜೀವನದಲ್ಲಿ ಸ್ವಲ್ಪವಾದರೂ ಪರರಿಗೆ ನೀಡುವ ಮಹಾಗುಣವನ್ನ ಬೆಳೆಸಿಕೊಂಡಿರಬೇಕು. ನಾವು ಈ ಜಗತ್ತಿಗೆ ಏನು ನೀಡುತ್ತೇವೆಯೋ ಅದನ್ನೇ ಪ್ರತಿಯಾಗಿ ಪಡೆಯುತ್ತೇವೆ ಎಂಬ ಒಂದು ಮಾತಿದೆ. ಅಂದ್ರೆ ಅದು ಪ್ರೀತಿ, ಅನುಕಂಪ, ಸಹಾಯ ಹಸ್ತ ಏನೇ ಆಗಿರಬಹುದು. ಇಂತಹದೊಂದು ಹಾದಿಯಲ್ಲಿ ನಡೆ ನುಡಿಯನ್ನ ರೂಢಿಸಿಕೊಂಡವರು ನಮ್ಮ ಸಮಾಜದವರಾದ ಉದಯ ಭಾಸ್ಕರ್ ಸುಳ್ಯ. ವ್ಯಕ್ತಿಯು ಹುಟ್ಟಿ ಬೆಳೆಯುವ ಪರಿಸರ, ಬಾಲ್ಯದಲ್ಲಿ ಆತನಿಗೆ ಸಿಗುವ ಸಂಸ್ಕಾರ, ಅನುಭವಗಳು ಮತ್ತು ಅವನು ಮಾಡುವ ಆಯ್ಕೆಗಳು ಆತನನ್ನ ಸಾಧನಾ ಶಿಖರಕ್ಕೆ ಕೊಂಡೊಯ್ಯುತ್ತದೆ ಎನ್ನುವುದಕ್ಕೆ ನಾವು ನಿಮಗೆ ಪರಿಚಯಿಸ ಹೊರಟ ವ್ಯಕ್ತಿಯೇ ಸಾಕ್ಷಿ. ಸಾಧನೆ ಎಂಬುದು ಯಾರ ಸೊತ್ತು ಕೂಡ ಅಲ್ಲ. ಸತತ ಪರಿಶ್ರಮ ಹಾಗೂ ಛಲ ಇದ್ದರೆ ಯಾರೂ ಅದನ್ನ ಗಳಿಸಬಹುದು. ಇದಕ್ಕೆ ಉತ್ತಮ ಉದಾಹರಣೆಯಾಗಿ ನಿಲ್ಲುತ್ತಾರೆ ಸುಳ್ಯದ ಉದಯ ಭಾಸ್ಕರ್. ಅಂತಹ ಸಮಾಜ ಸೇವಕ, ಅಕ್ಷರ ಪ್ರೇಮಿಯ ಅಂತರಂಗದ ಕಥನವನ್ನ ವಿಶ್ವಕಲಾಮೃತ ನಿಮ್ಮ ಮುಂದಿಡುತ್ತಿದೆ. ಮೂಲತಃ ಮಡಿಕೇರಿ ತಾಲೂಕಿನ ಪೆರಾಜೆ ಗ್ರಾಮದ ಕುಂಬಳಚೇರಿಯವರಾದ ಉದಯ ಭಾಸ್ಕರ್ ಅವರು ಪ್ರಸ್ತುತ ಚೆನ್ನಕೇಶವನ ನಾಡು ಚೊಕ್ಕಾಡಿಯ ಬೀಡು ಅಮರಸುಳ್ಯದ ನಿವಾಸಿಯಾಗಿದ್ದಾರೆ. ತಂದೆ ದಿವಂಗತ ನಾರಾಯಣ ಆಚಾರ್ಯ ವಿಟ್ಲ, ತಾಯಿ ಸುಶೀಲಾ. ಸದ್ಯ ತಾಯಿ, ಅಕ್ಕ, ಭಾವ, ಪುಟಾಣಿ ಸೊಸೆಯರಿರುವರ ಜೊತೆಗಿನ ಪುಟ್ಟ ಸಂಸಾರ ಇವರದ್ದು. ನ್ಯಾನೋ ಕತೆಗಾರ, ಸಾಹಿತಿ, ಹಿನ್ನೆಲೆ ಧ್ವನಿ ಸಂಯೋಜಕ, ನಿರೂಪಕರಾಗಿ ಹಾಗೂ ಅಮೃತ ಗಂಗಾ ಸಮಾಜ ಸೇವಾ ಸಂಸ್ಥೆಯ ನಿರ್ಮಾತೃವಾಗಿ ಸಾರ್ವಜನಿಕವಾಗಿ ಪರಿಚಿತರಾಗಿರುವ ಉದಯ್ ಅವರು ಕವಿ ಹೃದಯಿಯೂ ಹೌದು. ಕನ್ನಡ, ಮಲಯಾಳಂ, ಅರೆಭಾಷೆ ಹಾಗೂ ತುಳು ಸಾಹಿತ್ಯದಲ್ಲಿ ಹಿಡಿತ ಹೊಂದಿರುವ ಚತುರ್ಭಾಷಾ ಪ್ರವೀಣ ಎಂದರೆ ತಪ್ಪಾಗಲಾರದು. ಕವನ, ಗದ್ಯ, ಪದ್ಯ, ಲೇಖನ ಸೇರಿ ಈಗಾಗಲೇ 1000ಕ್ಕೂ ಹೆಚ್ಚು ಬರಹಗಳನ್ನು ಇವರು ಬರೆದಿದ್ದಾರೆ. ಆಕಾಶವಾಣಿ, ಮಂಗಳೂರು ಹಾಗೂ ಪಾಂಚಜನ್ಯ ರೇಡಿಯೋಗಳಲ್ಲಿ ಕವನ ವಾಚನವು ಪ್ರಸಾರಗೊಂಡಿದೆ. ಬಡತನದ ಬೇಗೆಯಲ್ಲಿ ಉದಯ್ ಭಾಸ್ಕರ್ ಅವರು ಪಿಯುಸಿಯಲ್ಲೇ ವಿದ್ಯಾಭ್ಯಾಸವನ್ನ ಮೊಟಕುಗೊಳಿಸುತ್ತಾರೆ. ಹೈಸ್ಕೂಲ್ನಲ್ಲಿ ಅಭ್ಯಸಿಸುತ್ತಿರುವಾಗ ಉದಯ್ ಭಾಸ್ಕರ್ ಅವರ ಕನ್ನಡ ಪ್ರಬಂಧಗಳು ವೇಣುಗೋಪಾಲ ಮಾಸ್ಟರ್ ಅವರಿಂದ ದಿನ ಪ್ರಶಂಸೆಗೆ ಪಾತ್ರವಾಗ್ತಾ ಇತ್ತು. ಅಲ್ಲದೆ ಅವರ ಕನ್ನಡ ಭಾಷಾ ಪ್ರಬುದ್ಧತೆ, ಜ್ಞಾನ ಭಂಡಾರಕ್ಕೆ ಶ್ಲಾಘನೆ ವ್ಯಕ್ತಪಡಿಸ್ತಾ ಇದ್ರು. ಬಡತನ ಜೀವನಕ್ಕೆ, ಶಿಕ್ಷಣಕ್ಕಲ್ಲ ಎಂಬಂತೆ ಮುಂದೆ ಉದಯ ಭಾಸ್ಕರ್ ಅವರು ಸ್ವರಚಿತ ಬರಹಗಳೆಡೆಗೆ ಆಕರ್ಷಿತರಾಗುತ್ತಾರೆ. ಈಗಿನ ನನ್ನ ಲೇಖನಕ್ಕೆ ಫೇಸ್ಬುಕ್ನಲ್ಲಿ 100 ಕಮೆಂಟ್ಗಳು ಬಂದರೂ ನಾನು ಸಾಹಿತ್ಯ ಲೋಕಕ್ಕೆ ತೊಡಗುವಂತೆ ಪ್ರೇರಣೆ ನೀಡಿದ ವೇಣುಗೋಪಾಲ ಮಾಸ್ಟರ್ ಅವರೇ ನನ್ನ ಮೊದಲ ಸ್ಫೂರ್ತಿ ಎನ್ನುತ್ತಾರೆ ಉದಯ್ ಭಾಸ್ಕರ್. ಸರ್ಜಿಕಲ್ ವೃತ್ತಿಯ ಮೂಲಕ ವೃತ್ತಿರಂಗಕ್ಕೆ ಕಾಲಿಟ್ಟ ಮೇಲೆ ಉದಯ್ ಭಾಸ್ಕರ್ ಅವರು ಅಕ್ಷರದೊಂದಿಗಿನ ನಂಟು ಬೆಳೆಸಲು ಸಾಧ್ಯವಾಗುತ್ತಿಲ್ಲ ಎಂಬ ಕಾರಣಕ್ಕೆ ವೃತ್ತಿ ಜೀವನವನ್ನೇ ಡಿಜಿಟಲ್ ಆರ್ಟ್ ವರ್ಕ್ಗೆ ಬದಲಾಯಿಸಿಕೊಳ್ಳುತ್ತಾರೆ. ಮುಂದೆ ಫೇಸ್ಬುಕ್ ಬರವಣಿಗೆ ಮೂಲಕ ಹೊಸತೊಂದು ಉತ್ಸಾಹ ಪುಟಿಯುತ್ತದೆ. ವಿರಹದೊಂದಿಗಿನ ಬರಹಕ್ಕೆ ಫೇಸ್ಬುಕ್ನಲ್ಲಿ ದೊರೆತ ವ್ಯಾಪಕ ಮೆಚ್ಚುಗೆ ಮೂಲಕ ನನ್ನೊಳಗೆ ಬರಹಗಾರನಿದ್ದಾನೆ ಎಂದು ಅರಿವಾಗುತ್ತಿದ್ದಂತೆ ಬರವಣಿಗೆ ಪಯಣ ಮತ್ತೆ ಮುಂದುವರಿಸುತ್ತಾರೆ. ಇವರ ಬರವಣಿಗೆಯ ವಿಶೇಷತೆ ಎಂದರೆ ದ್ವಂದ್ವಾರ್ಥ ನೀಡುವ ಬರಹಗಳಾಗಿರುತ್ತವೆ. ಸೂಕ್ಷ್ಮವಾಗಿ ಗ್ರಹಿಸಿದ್ರೆ ಮಾತ್ರ ಭಾವಾರ್ಥ ಮತ್ತು ಒಳಾರ್ಥ ಅರಿಯುತ್ತಾ ಹೋಗುತ್ತದೆ. ಕನ್ನಡ, ಮಲಯಾಳಂ, ತುಳು ಭಾಷೆಗಳಲ್ಲಿ 30ಕ್ಕೂ ಹೆಚ್ಚು ಇವರು ರಚಿಸಿದ ಹಾಡುಗಳು ಆಡಿಯೋ ರೂಪದಲ್ಲಿ ಬಿಡುಗಡೆಗೊಂಡಿವೆ. ಇನ್ನು ಕವನ ವಾಚಿಸುವ ಶೈಲಿ ಹಾಗೂ ನಿರೂಪಣೆಗೆ ಹೇಳಿ ಮಾಡಿಸಿದ ಆಕರ್ಷಕ ಧ್ವನಿ ಇವರದಾಗಿರುತ್ತದೆ. ಗಾಣಿಗ ಸಮುದಾಯದ ಆರಾಧ್ಯ ಕ್ಷೇತ್ರವಾದ ಪೆರ್ಣೆ ಮುಚ್ಚಿಲೋಟ್ ಭಗವತಿ ಕ್ಷೇತ್ರದಲ್ಲಿ ನಡೆದ ಕಳಿಯಾಟದ ಕುರಿತಾಗಿ ಬರೆದ ಲೇಖನ ಬಹಳಷ್ಟು ಜನಪ್ರಿಯವಾಗಿ ಹಲವರಿಂದ ಮೆಚ್ಚುಗೆ ಪಡೆದಿತ್ತು. ಜಾಲತಾಣದಲ್ಲಿ ತುಳಿತಕ್ಕೆ ಒಳಗಾದ ಗಾಯಕ ರಾಮ್ ಸಾಲ್ಯಾನ್ ಅವರಿಗೆ ಸ್ಫೂರ್ತಿ ತುಂಬುವ ಸಲುವಾಗಿ ಕಟೀಲ್ ದಪ್ಪಿನ ಭಕ್ತಿ ಸುಗಿಪು ತುಳು ಹಾಡು ರಚಿಸಿ ಅವರಿಂದ ಆ ಹಾಡನ್ನ ಹಾಡಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ 10 ಲಕ್ಷಕ್ಕೂ ಮಿಕ್ಕಿ ವೀಕ್ಷಕರಿಂದ ಮೆಚ್ಚುಗೆ ವ್ಯಕ್ತಪಡಿಸುವಂತೆ ಮಾಡಿ ಒಬ್ಬ ನೊಂದ ಗಾಯಕನಿಗೆ ಆತ್ಮಸ್ಥೈರ್ಯ ತುಂಬುವ ಕೆಲಸ ಕೂಡ ಉದಯ್ ಮಾಡಿದ್ದಾರೆ. ಪ್ರಧಾನಿ ಅಭ್ಯರ್ಥಿಯಾಗಿ ನರೇಂದ್ರ ಮೋದಿ ಅವರು ಆಯ್ಕೆಯಾದಾಗ ಇವರು ರಚಿಸಿದ ವಿಶ್ವನಾಯಕ ಮೋದಿ ಹಾಡು ಪ್ರಸಿದ್ಧಿ ಪಡೆದುಕೊಂಡಿತ್ತು. ಇಂದು 18 ಲಕ್ಷ ವೀಕ್ಷಕರನ್ನ ತಲುಪಿದೆ.
ಸೋಲು ವಾಸ್ತವದ ಪರದೆ ಸರಿಸುವ ಗುರು ಎನ್ನುವ ಇವರ ಲೇಖನವು ಮಂಗಳೂರಿನ ಜಿಲ್ಲಾ ಕಾರಾಗೃಹದಲ್ಲಿ ಕೈದಿಯೊಬ್ಬರಿಗೆ ಸಿಕ್ಕಿದ್ದು, ಹೆಚ್ಚಿನ ಕೈದಿಗಳು ಇದನ್ನ ಓದಿ ಮನ ಪರಿವರ್ತನೆಗೊಂಡು ಕೃತಜ್ಞತೆ ವ್ಯಕ್ತಪಡಿಸಿದ್ದು ತನ್ನ ಸ್ಮರಣೀಯ ಕ್ಷಣಗಳಲ್ಲೊಂದು ಎನ್ನುತ್ತಾರೆ ಉದಯ್. ಪ್ರಭು ಶ್ರೀರಾಮಲಲ್ಲನ ಶಿಲ್ಪಿ ಅರುಣ್ ಯೋಗಿರಾಜ್, ರಥಶಿಲ್ಪಿ ಲಕ್ಷ್ಮೀನಾರಾಯಣ ಆಚಾರ್ಯ ಹಾಗೂ ಎಸ್ಕೆಜಿಐ ಕೋಆಪರೇಟಿವ್ ಸೊಸೈಟಿಯ ಸ್ಥಾಪಕರಾದ ಪಾಲ್ಕೆ ಬಾಬುರಾಯ ಆಚಾರ್ಯರ ಕುರಿತು ಯಕ್ಷಕಾವ್ಯಗಳನ್ನು ಕೂಡ ಉದಯ್ ರಚಿಸಿದ್ದಾರೆ. ಭಾರತದಲ್ಲಿನ ಯಾವುದೇ ಭಾಷೆ ಅಳಿಯಬಾರದು. ಭಾಷೆಗಳ ನಡುವಿನ ವೈರತ್ವ, ಕಚ್ಚಾಟ ಕೊನೆಗೊಳ್ಳಬೇಕು. ಇದರಿಂದ ದೇಶದ ಐಕ್ಯತೆ, ಸಾಮರಸ್ಯಕ್ಕೆ ಹೊಡೆತ ಬೀಳುತ್ತದೆ. ಭಾಷೆ ಎಂದರೆ ಸಂವಹನ ಮಾಧ್ಯಮ. ನಾವು ಮಾತನಾಡುವ ಭಾಷೆಯ ಇನ್ನೊಂದು ರೂಪವೇ ಬೇರೊಂದು ಭಾಷೆ. ಹಾಗಾಗಿ ಎಲ್ಲ ಭಾಷೆ ಬೆಳೆಯಬೇಕು ಎನ್ನುವ ಭಾಷೆಗಳ ಮೇಲಿನ ಮಮಕಾರ ಕೂಡ ಅವರದ್ದು. ಸರಸ್ವತಿಯ ಸೇವೆಯ ಜೊತೆಗೆ ಜನಾರ್ದನ ಸೇವೆಗೂ ಸೈ ಎನಿಸಿಕೊಂಡಿರುವ ಉದಯ್ ಸಾಮಾಜಿಕ ಕಾರ್ಯದ ಮೂಲಕವೂ ಚಿರಪರಿಚಿತರು. ಸ್ವಾಮಿ ವಿವೇಕಾನಂದರ ವಾಣಿಯಿಂದ ಪ್ರೇರಣೆಗೊಂಡು ಸಮಾಜಕ್ಕೆ ಏನಾದರೂ ನೀಡಬೇಕು ಅನ್ನೋ ತುಡಿತದಿಂದಿರುವಾಗ ಉದಯ್ ಭಾಸ್ಕರ್ ಸುಳ್ಯ ಅವರಿಗೆ ತುರ್ತು ರಕ್ತ ಅವಶ್ಯಕತೆಯ ಸಂದೇಶ ಬರುತ್ತದೆ. ತಕ್ಷಣ ಈ ಸಂದೇಶವನ್ನ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಹಾಕಿದಾಗ ಯಾವುದೇ ಸ್ಪಂದನೆ ಬಾರದೆ ಇದ್ದರಿಂದ ಪ್ರತ್ಯೇಕವಾದ ರಕ್ತದಾನಿಗಳ ಬಳಗ ಸುಳ್ಯ ಎಂಬ ವಾಟ್ಸ್ಆಪ್ ಗ್ರೂಪ್ ಅನ್ನ ರಚಿಸುತ್ತಾರೆ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ತುರ್ತು ರಕ್ತದಾನ ವ್ಯವಸ್ಥೆಗೆ ಕಲ್ಪಿಸಿಕೊಡುವುದರ ಜೊತೆಗೆ ತಕ್ಷಣ ಸ್ಪಂದನೆಯನ್ನ ನೀಡುವ ಕೆಲಸವನ್ನ ಮನಪೂರ್ವಕವಾಗಿ ಮಾಡುತ್ತಿದ್ದಾರೆ. ಪ್ರಸ್ತುತ ಇದರ ಸೇವಾ ವ್ಯಾಪ್ತಿಯು ಸುಳ್ಯದಿಂದ ಮಣಿಪಾಲದವರೆಗೂ ವಿಸ್ತರಿಸಿದೆ. ನಂತರ ಅದೇ ಗ್ರೂಪ್ ಅನ್ನ ಜೂನ್ 1, 2015 ಅಮೃತ ಗಂಗಾ ಸಮಾಜ ಸೇವಾ ಸಂಸ್ಥೆ ಎಂದು ಮರುನಾಮಕರಣಗೊಳಿಸಲಾಯಿತು. ತುರ್ತು ರಕ್ತದ ಸ್ಪಂದನೆ ಜೊತೆಗೆ ಉಡುಪಿ ಪ್ರಸಾದ ನೇತ್ರಾಲಯದ ಸಹಕಾರದೊಂದಿಗೆ ನೇತ್ರದಾನ ಹಾಗೂ ಚೆನ್ನೈನ ಶೆರಿಯನ್ ಫೌಂಡೇಶನ್ ಮುಖಾಂತರ ಕ್ಯಾನ್ಸರ್ ಪೀಡಿತರಿಗಾಗಿ ಕೇಶದಾನವನ್ನ ಮಾಡುವ ಸಮಾಜಮುಖಿ ಕಾರ್ಯವನ್ನ ಅಮೃತ ಗಂಗಾ ಸಮಾಜ ಸೇವಾ ಸಂಸ್ಥೆಯು ಮಾಡುತ್ತಿದೆ. ಈ ಎಲ್ಲಾ ಕಾರ್ಯಚಟುವಟಿಕೆಯಲ್ಲಿ ಸಹವರ್ತಿಯಂತೆ ಯಾವುದೇ ಫಲಾಪೇಕ್ಷೆ ರಹಿತವಾಗಿ ಸ್ಪಂದಿಸುವ ಶಕ್ತಿಯಾಗಿ ಉದಯ್ ಭಾಸ್ಕರ್ ಅವರು ಸೇವೆಗೈಯುತ್ತಿದ್ದಾರೆ. ಕ್ರಿಯಾಶೀಲ ವ್ಯಕ್ತಿತ್ವದಿಂದ ಕೂಡಿದ ಉದಯ್ ಭಾಸ್ಕರ್ ಅವರು ವಿವೇಕ ಜಾಗೃತ ಬಳಗ ಸುಳ್ಯ ಇದರ ಅಧ್ಯಕ್ಷರಾಗಿ, ವೀರ ಯುವ ಶಕ್ತಿ ಕೂಟ ಸುಳ್ಯ ಅಧ್ಯಕ್ಷರಾಗಿ, ವೀರ ಯುವ ಶಕ್ತಿ ರಾಜ್ಯ ಸಂಘಟನೆಯ ಸದಸ್ಯರಾಗಿ, ಸಿರಿಗನ್ನಡ ವೇದಿಕೆ ಸುಳ್ಯ ತಾಲೂಕು ಅಧ್ಯಕ್ಷರಾಗಿ, ಸಿರಿಗನ್ನಡ ವೇದಿಕೆ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರಾಗಿ, ಯುವ ವಿವೇಕ ಫೋರ್ಸ್ ಅಧ್ಯಕ್ಷರಾಗಿ, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಸಂಚಾಲಕರಾಗಿ ಮತ್ತು ಪ್ರಸ್ತುತ ಚುಟುಕು ಸಾಹಿತ್ಯ ಪರಿಷತ್ ಸುಳ್ಯ ತಾಲೂಕಿನ ಕಾರ್ಯದರ್ಶಿ ಹೀಗೆ ಹಲವಾರು ಸಂಘಟನೆಯ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಿದ್ದಾರೆ. ಉದಯ್ ಭಾಸ್ಕರ್ ಅವರ ಸೇವಾ ಕ್ಷೇತ್ರ ಹಾಗೂ ಸಾಹಿತ್ಯ ಕ್ಷೇತ್ರದ ಸಾಧನೆಯನ್ನ ಗುರುತಿಸಿ ರಕ್ತದಾನದ ಸೇವೆಗಾಗಿ ಮಂಗಳೂರಿನ ಹಿಂದೂ ವಾರಿಯರ್ಸ್ ತಂಡದವರು ರಾಮಕೃಷ್ಣ ಮಠದ ಸ್ವಾಮಿಗಳ ಕೈಯಿಂದ ಪುರಸ್ಕರಿಸಿರುತ್ತಾರೆ. ಸಾಹಿತ್ಯ ಮತ್ತು ಸಮಾಜ ಸೇವೆಗಾಗಿ ಸುಳ್ಯ ರೋಟರಿ ಸಂಸ್ಥೆಯಿಂದ ಸನ್ಮಾನ, ರಕ್ತದಾನದ ಸೇವೆಗಾಗಿ ವಿಶ್ವ ಹಿಂದೂ ಪರಿಷತ್ನಿಂದ ಸನ್ಮಾನ, ಅರೆಭಾಷಾ ಬೆಳವಣಿಗೆಯಲ್ಲಿ ಸಾಹಿತ್ಯದ ಮೂಲಕ ಶ್ರಮಿಸುತ್ತಿರುವುದಕ್ಕಾಗಿ ಕರ್ನಾಟಕ ಸರ್ಕಾರದ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಸನ್ಮಾನ, ವಿಶ್ವಕರ್ಮ ಸಾಹಿತ್ಯ ದರ್ಶನ ವತಿಯಿಂದ ಸಾಹಿತ್ಯ ಸೇವೆಗಾಗಿ ಸನ್ಮಾನ, ರಕ್ತದಾನದ ಸೇವೆಗಾಗಿ ರೆಡ್ ಕ್ರಾಸ್ ಸಂಸ್ಥೆಯಿಂದ ಸನ್ಮಾನ, ಸುಳ್ಯದ ಬೆಟ್ಟಂಪಾಡಿ ಸ್ವಾಮಿ ಕೊರಗಜ್ಜನ ದೇವಸ್ಥಾನದ ಕುರಿತಾದ ಲೇಖನಕ್ಕೆ ಪ್ರತಿಯಾಗಿ ಕ್ಷೇತ್ರದಿಂದ ಸನ್ಮಾನ ಹಾಗೂ ಹಲವಾರು ವೇದಿಕೆಗಳಲ್ಲಿ ಸಾಂದರ್ಭಿಕವಾಗಿ ಸನ್ಮಾನಗಳು ಮುಡಿಗೇರಿಸಿದ ಕೀರ್ತಿ ಇವರದು. ಖ್ಯಾತ ಗಾಯಕ ಶಂಕರ್ ಶಾನುಭೋಗ್, ಹಿರಿಯ ಸಾಹಿತಿಗಳಾದ ಎಂಜಿ ಕಾವೇರಮ್ಮ, ಪ್ರಾಂಶುಪಾಲರಾಗಿದ್ದ ಕುಶಾಲಪ್ಪ, ನಿವೃತ್ತ ಉಪನ್ಯಾಸಕಿ ಸುಮಿತ್ರಾ, ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಪ್ರಭಾಕರ ಶಿಶಿಲಾ, ಖ್ಯಾತ ವಾಗ್ಮಿ ಶ್ರೀಕೃಷ್ಣ ಉಪಾಧ್ಯಾಯ, ಕೇಶವ ಕೃಪಾ ವೇದ ಮತ್ತು ಕಲಾ ಪ್ರತಿಷ್ಠಾನದ ಅಧ್ಯಕ್ಷ ಪುರೋಹಿತ ನಾಗರಾಜ್ ಭಟ್, ಪುರೋಹಿತ ನಟರಾಜ್ ಶರ್ಮಾ ಸೇರಿದಂತೆ ಹಲವು ಖ್ಯಾತನಾಮರಿಂದ ಇವರ ಬರಹಕ್ಕೆ ಮೆಚ್ಚುಗೆ ಪ್ರವಾಹ ಹರಿದು ಬಂದಿದೆ. ಜೀವನದಲ್ಲಿ ಒತ್ತಡಕ್ಕೆ ಒಳಗಾದಾಗ ಅಥವಾ ಸೋತಾಗ ನೋವಿನಿಂದ ಹೊರಬರುವುದಕ್ಕಾಗಿ ದುಶ್ಚಟಗಳ ವ್ಯಸನಿಗಳಾಗದೆ ಓದು ಮತ್ತು ಸಂಗೀತ ಆಲಿಸುವ ಉತ್ತಮ ಹವ್ಯಾಸಗಳನ್ನು ಯುವ ಜನತೆ ರೂಢಿಸಿಕೊಳ್ಳಬೇಕು. ಸಂಗೀತ ಮತ್ತು ಉತ್ತಮ ಪುಸ್ತಕಗಳಷ್ಟು ಸಾಂತ್ವನ ಕೊಡಬಲ್ಲ ಸ್ನೇಹಿತರು ಬೇರಾರೂ ಇಲ್ಲ.
ಮನಸ್ಸು ತೀರಾ ಕುಗ್ಗಿ ಹೋದಾಗ ಯಾವುದೋ ಒಂದು ಉತ್ತಮ ಪುಸ್ತಕದ ಹಾಳೆಯನ್ನ ತಿರುವಿದಾಗ ನಮ್ಮ ಮನಸ್ಸಿಗೆ ಸಾಂತ್ವನ ನೀಡುವ ಸಾಲುಗಳು ಸಿಗಬಹುದು. ಪಡೆಯುವುದಕ್ಕಿಂತ ಕೊಡುವುದರಲ್ಲೇ ಹೆಚ್ಚು ಆನಂದವಿದೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿರುವಂತೆ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಎನ್ನುವಂತೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಇತರರಿಗೆ ಸಹಾಯ ಮಾಡಬೇಕು. ಅದು ನಿಜವಾದ ಮಾನವ ಧರ್ಮ ಎನ್ನುತ್ತಾರೆ ಉದಯ್ ಭಾಸ್ಕರ್. ಇಂತಹ ಸರಳ ಸಜ್ಜನ ಸಮಾಜಮುಖಿ ಬರಹಗಾರ ಸಾಹಿತಿ ಉದಯ್ ಭಾಸ್ಕರ್ ಮುಂದಿನ ಜೀವನಕ್ಕೆ ಶುಭ ಕೋರುತ್ತಾ ಅವರ ಕೀರ್ತಿ ಗಗನದೆತ್ತರಕ್ಕೆ ಬೆಳಗಲಿ ಎಂದು ಹಾರೈಸುತ್ತಾ ಇನ್ನೊಂದು ಸಾಧಕರ ಪರಿಚಯದೊಂದಿಗೆ ಮುಂದಿನ ಬಾರಿ ಸಿಗೋಣ.